ಹೋದ ವಿಡಿಯೋದಲ್ಲಿ ನಾನು ರೇಷ್ಮೆ ಹುಳು ತೋರಿಸಿದೆ. ಈ ವಿಡಿಯೋದಲ್ಲಿ ನಾನು ರೇಷ್ಮೆ ಹುಳುಗೆ ಸೊಪ್ಪು ಹಾಕೋದನ್ನ ತೋರಿಸ್ತಾ ಇದ್ದೀನಿ. ನಮ್ಮ ಅಪ್ಪ ಅವರು ಸೊಪ್ಪು ಹಾಕ್ತಿದ್ದಾರೆ ರೇಷ್ಮೆ ಹುಳಿಗೆ, ನಾನು ಕೊಡ್ತಾ ಇದ್ದೀನಿ ಸೊಪ್ಪನ್ನ. ಇದು ರೇಷ್ಮೆ ಹುಳಿನ ಸೊಪ್ಪು ನೋಡಿ. ರೇಷ್ಮೆ ಹುಳಿಗೆ ಸೊಪ್ಪು ಹಾಕಿರೋ ಕಡೆ ಯಾವ ಥರ ಕಾಣಿಸುತ್ತೆ, ಹಾಕ್ತಿರೋ ಕಡೆ ಯಾವ ಥರ ಕಾಣಿಸುತ್ತೆ ಅಂತ ಇದಕ್ಕೆ ಹಾಕಾಗಿದೆ. ಒಂದೇ ಮಟ್ಟಕ್ಕೆ ನೀಟಾಗಿ ಹಾಕ ಬರಬೇಕು. ಇದಕ್ಕೂ ಹಾಕಾಗಿದೆ. ಇದನ್ನ ತಿಂದ್ಕೊಂಡು ಹುಳಗಳು ಯಾವ ರೀತಿ ಮೇಗೆ ಬಂದಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಯಾವ ರೀತಿ ಹುಳಗಳು ಸೊಪ್ಪನ್ನ ತಿನ್ಕೊಂಡು ಮೇಗೆ ಬಂದಿವೆ ಅಂತ. ನಾವು ಹುಳ ಅಂಡಿಲಿರುತ್ತೆ, ಅದ್ರ ಮೇಗೆ ಸೊಪ್ಪು ಹಾಕಿರ್ತೀವಿ, ಅವು ತಿನ್ಕೊಂಡು ಮೇಗೆ ಬರುತ್ತೆ. ಎಲೆಗಳನ್ನ, ಕಡ್ಡಿಗಳೆಲ್ಲ ಹಾಗೆ ಇರುತ್ತೆ. ಆ ಕಡೆ ಸೊಪ್ಪು ಹಾಕಿದೆ, ಈ ಕಡೆ ಸೊಪ್ಪು ಹಾಕಿಲ್ಲ ನೋಡಿ. ಡಿಫ್ರೆಂಟ್ ನಮ್ಮಪ್ಪ ಹಾಕ ಬರ್ತಿದ್ದಾರೆ. ಒಂದೊಂದೇ ಕಡ್ಡಿ ಎರಡೆರಡೆ ಕಡ್ಡಿ ಇಟ್ಕೊಂಡು ಬರ್ತಿದ್ದಾರೆ. ನಾನು ಮಾಡ್ತಾ ಇರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ನೀವು ರೇಷ್ಮೆ ಬೆಳಿತೀರಾ ಅಂತ. ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು.